ಎಲ್ರಿಗೂ ನಮಸ್ಕಾರ ಮತ್ತು ತುಂಬ ಹೃದಯದ ನನ್ನಿ ನಿಮ್ಮೆಲ್ಲರೂ ಬಂದು ಹಾರೈಸಿ ನಮ್ಮ ಹೊಸ ಪ್ರಾಜೆಕ್ಟ್ಗೆ ನಮಗೊಂದು ಆನೆ ಬಲ ಬಂದಿದೆ ಅಂಥೇಳಿ. ಸೊ ತುಂಬ ಥ್ಯಾಂಕ್ಸ್. ಮುಖ್ಯವಾಗಿ ಇದು ಸ್ವಲ್ಪ ಮಾಡಬಾರ್ದು ಅನ್ನೋ ಕೆಲಸಕ್ಕೆ ಕೈ ಹಾಕುವ ಚಪಲ ನನ್ನಲ್ಲೂ ಇರೋದಕ್ಕೆ ಮತ್ತು ಅಂಥದ್ದೇ ಚಪಲದಲ್ಲಿ ಸೀನಿಯರ್ ಆಗಿರುವಂತಹ ಗುರು ಸರ್ ಇರೋದಕ್ಕೆ ಈ ಪ್ರಾಜೆಕ್ಟ್ ಆಯಿತು. ಯಾರು ಹೀಗೆಲ್ಲ ಅನ್ನಲ್ಲ, ಒಂದು 15-16 ಜನರು ಹುಡುಗರನ್ನು ತಗೊಳ್ಳೋಣ ಸರ್, ಟ್ರೈನ್ ಮಾಡೋಣ ಸರ್, ಆಮೇಲೆ ಸಿನಿಮಾ ಮಾಡೋಣ ಸರ್. ಸಿನಿಮಾದಲ್ಲಿ ಏನು ಮಾಡಬೇಕು, ಎಲ್ರಿಗೂ ಒಂದು ಈಕ್ವಲ್ ರೋಲ್ ಕೊಡೋಣ ಸರ್. ಈಗ ಸ್ಕ್ರಿಪ್ಟ್ ರೈಟ್ರಿಗೆ ಎಲ್ಲಿಂದ ಬರೆಯೋದು ಅಂದರೆ ಏನು, ಸೀರೀಸ್ ವೆಬ್ ಸೀರೀಸ್ ಅಂತ ಹೇಳಿದ್ರೆ ಓಕೆ, ಅದೇ ನಮ್ಗೆ ಹೋದಲ್ಲ ಚೆನ್ನಾಗಿದೆ, ಚಾಲೆಂಜ್ ಯಾರೂ ಮಾಡಿಲ್ಲ, ನಾವೇ ಮಾಡೋಣ ಅಂಥೇಳಿ ಹೋಗಿ ಶುರುವಾದಂತಹ ಪ್ರಾಜೆಕ್ಟ್ ಇದು. ಹೋಗ್ತಾ 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 ಅದು ಒಂದಕ್ಕೊಂದು ತಾಳೆ ಹಾಕೋತಾ ಸಣ್ಣ ಪ್ರಾಜೆಕ್ಟು ದೊಡ್ಡ ಪ್ರಾಜೆಕ್ಟ್ ಆಗಿ ಇವತ್ತು ಜಸ್ಟ್ ಟೈಟಲ್ ಲಾಂಚಿಗೆ ಒಂದು ನೆರವೇರಿರೋ ಸಂಭ್ರಮ, ತಗೋತಾ ಇರುವಂತಹ ಒಂದು ಮಾರ್ಕೆಟಿಂಗ್ ಸ್ಟ್ಯಾನ್ಸ್ ಎಲ್ಲವೂ ಅದು ಥ್ಯಾಂಕ್ಸ್ ಗುರು ಅವರಿಗೆ. ಯಾಕಂದ್ರೆ ನನ್ನ ಹಿಂದಿನ ಎಲ್ಲ ಸಿನಿಮಾದ್ದು ದೊಡ್ಡ ಕೊರತೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಮಾರ್ಕೆಟಿಂಗ್ ಇಲ್ಲ. ಸಿನಿಮಾ ನೋಡಿದವರು ಹೇಳಿದ್ರೆ ಅದು 10 ಜನರಿಗೆ ಗೊತ್ತಾಗುತ್ತೆ, ಹೊರತು ಬರೋ ತನಕ ನನ್ನ ಸಿನಿಮಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಫಸ್ಟ್ ಟೈಮ್ ನನ್ನ ಸಿನಿಮಾದ ಮ್ಯೂಸಿಕ್ ಪೂಜೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಇದಕ್ಕೊಂದು ಪ್ರೆಸ್ ಮೀಟ್ ಆಗುತ್ತೆ. ಈ ಪ್ರೆಸ್ ಮೀಟಿಗೆ ಅನ್ನೋದು ಲೀಡಿಂಗ್ ಸ್ಟಾರ್ ಬಂದು ಆಶೀರ್ವಾದ ಮಾಡ್ತಾರೆ. ಇದೆಲ್ಲವೂ ಥ್ಯಾಂಕ್ಸ್ ಗುರು ಅವರಿಗೆ. ಆಮೇಲೆ ಇಲ್ಲಿದ್ದ ಹುಡುಗರದ್ದು ಎಲ್ಲರದ್ದು ಕಥೆಯಲ್ಲಿ ನೀವು ಅದನ್ನು ಗಮನಿಸ್ಬೋದು. ಒಬ್ರು ಹುಬ್ಬಳ್ಳಿ, ಒಬ್ಬನ ಗಲ್ಫ್, ಒಬ್ಬನೆಲ್ಲ ಕೊಡೋಗಿಂದ ಬಂದು ಎಲ್ಲರಲ್ಲೂ ಆ ಹಸಿವು ಮತ್ತು ಒಂದು ಹಂಬಲ ಇದ್ದರೂ ಬೆಂಬಲ ಇಲ್ಲದಿರುವಂತಹ ಒಂದು ನಿರ್ವಾತದ ಇದರಲ್ಲೇ ತಮ್ಮ ಕನಸನ್ನು ಇಷ್ಟು ವರ್ಷ ಕಾಪಾಡ್ಕೊಂಡಿದ್ದಂತಹ ಕಲಾವಿದರು ಅಂತ ಏನಿರ್ತಾರೆ ನಾನು ಮಾಡ್ತಾರೆ ಅಂದರೆ ಹಾರ್ತಾರೆ. ಹಾರಕ್ಕಾದ್ರೂ ಒಂದು ಅವಕಾಶ ಆಗಬೇಕಲ್ಲ. ಆ ಎಲ್ಲ ಇದಕ್ಕೂ ಇರುವಂಥ ಈ ಎಲ್ಲ ಹಸಿದವರ ಇದಕ್ಕೆಲ್ಲ ಕೇಳ್ತಾ ಇರಬೇಕಾದ್ರೆ ಎಲ್ಲ ಒಂದು ಕಡೆ ನಾವು ಅಲ್ಲೇ ಇದ್ವಿ, ಒಂದು ಒಡಕ್ಕೆ ಸಿಕ್ಕಿ ನಾವು ಒಳಗಡೆ ಹಾರಿಬಿಟ್ವಿ ಅನ್ನೋ ರೀತಿಯಲ್ಲಿ ಔಟ್ಸೈಡರ್ ಇನ್ಸೈಡರಿನ ನಡುವೆ ಇರುವ ಈ ಕಂದಕವನ್ನು ಮುಚ್ಚಾಕುವಂಥ ಈ ಪ್ರಾಜೆಕ್ಟ್ ಆಗ್ತಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಸ್ವಲ್ಪ ತುಣುಕಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಹಾರರ್ ಕಾಮಿಡಿ ಅಕಲ್ಟ್ ಇದರ ಬಗ್ಗೆ ಬರ್ತಾ ಇದೆ ಅಂಥೇಳಿ. ನನ್ನ ಹಿಂದಿನ ಪ್ರಾಜೆಕ್ಟ್ಸಲ್ಲೂ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಪ್ರಾಮಾಣಿಕವಾಗಿ ತುಂಬ ರಿಸರ್ಚ್ ವರ್ಕ್ಡಾಗಿ ಮಾಡಿರುವಂತಹ ಕೆಲಸ ಇದೆ ಇದರಲ್ಲಿ. ಅದಕ್ಕೋಸ್ಕರ ಹೆಚ್ಚಿನ ಚಾಲೆಂಜು ಇದೆ ನಮ್ಮ ಮೇಲೆ. ಬಟ್ ಇದಕ್ಕೆ ಸಾಥ್ ಕೊಡ್ತಿರುವಂತಹ ಟೆಕ್ನಿಷಿಯನ್ ಒಳಗಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಭರತ್ ಸರ್, ಪುನೀತ್ ಸರ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗತ್ತೆ. ಹಿಟ್ಟು ಫ್ಲಾಪ್ ಎಲ್ಲ ನನಗೆ ಗೊತ್ತಿಲ್ಲ. ಇವತ್ತಿನ ತನಕ ಟಚ್ ವುಡ್ ನಾನು ಯಾವುದೇ ಸಿನಿಮಾ ಕಾಸು ಕಳ್ಕೊಂಡಿಲ್ಲ, ಬ್ಲಾಕ್ ಬಸ್ಟರ್ ಆಗಿಲ್ಲ, ಕಾಸು ಯಾವುದೇ ಕಳ್ಕೊಂಡಿಲ್ಲ. ಹಾಗೆ ಇದು ಆ ಎರಡನೇ ಅಪವಾದವನ್ನು ಮೀರತ್ತೆ ಅನ್ನುವ ಒಂಥರ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅದಕ್ಕೆ ಭಯ ಆಗ್ತಾ ಇದೆ. ಬಟ್ ಆಗತ್ತೆ, ಯಾಕಂದರೆ ತುಂಬ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದೆ. ನಾನು ಹೇಳೋದಕ್ಕಿಂತ ನೀವು ಸೇರ್ತಾ ಇರುವಂತಹ ಜನರೇ ನೋಡ್ಬೋದು. ಸುನೀಲ್ ಸರ್ ಅವ್ರು ಬಂದು ಎಲ್ರಿಗೂ ಬೈಯೋರು ಓಕೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲ ಒಂದು ಕಡೆ ಒಂದು 4 ಕಡೆ ಆದರೂ ಪಾಸ್ ಆಗಿದ್ದೀವಿ ನಾವು ಅಂಥೇಳಿ. ಸೊ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಗಣ್ಯರಿಗೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಧ್ರುವ ಸರ್ ಬಂದಿದ್ದಾರೆ. ತುಂಬ ತುಂಬ ಖುಷಿ ಕೊಡುವಂಥ ವಿಷಯ. ತುಂಬ ಧನ್ಯವಾದಗಳು ಸರ್ಗೆ. ಧ್ರುವ ಸರ್ ಬಗ್ಗೆ ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಂಗೆ, ಅವ್ರ ಬ್ರದರ್ ಜೊತೆಗೆ, ಚಿರು ಜೊತೆಗೆ ನಾನು 2 ಸಿನಿಮಾ ಮಾಡಿದ್ದೀನಿ. ಸಂಹಾರ ಮತ್ತು ರುದ್ರತಾಂಡವ 2 ಸಿನಿಮಾ ಮಾಡಿದ್ದೀನಿ. ನನಗೂ ಚಿರುಗೂ ತುಂಬ ಒಂದು ಒಳ್ಳೆ ನಂಟಿತ್ತು. 2 ಸಿನಿಮಾ ಮಾಡಿದ್ವಿ ಅಂದರೆ ಗೊತ್ತಾಗುತ್ತೆ, ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಡಿಂಗು ತುಂಬ ಚೆನ್ನಾಗಿತ್ತು. ಚಿರು ಅವರು ತುಂಬ ದೊಡ್ಡ ಸ್ಟ್ರೆಂತ್ ಏನಂದರೆ, ಫ್ರೆಂಡ್ಸ್ಗಳೇ ದೊಡ್ಡ ಸ್ಟ್ರೆಂತು. ಫ್ರೆಂಡ್ಶಿಪ್ನ ಅವರು ಯಾವಾಗೂ ಬಿಟ್ಕೊಡ್ತಾ ಇರಲಿಲ್ಲ. ತುಂಬ ದೊಡ್ಡ ಸ್ಟ್ರೆಂತು ಚಿರು ಅವ್ರದ್ದು. ಆ ಒಂದು ಸ್ಟ್ರೆಂತು ಮತ್ತು ಚಿರು ಅವರ ಜೊತೆಯಲ್ಲಿರುವಂಥ ಎಲ್ಲರನ್ನೂ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಧ್ರುವ ಸರ್ ಬರ್ತಾಯಿದ್ದಾರೆ. ಅದು ತುಂಬ ಖುಷಿ ಕೊಡುವಂಥ ವಿಷಯ. ನಮ್ಮ ನಂಟು ಚಿರು ಅವ್ರಿಗೆ ಮುಗಿಲಿಲ್ಲ, ಆ ನಂಟು ಹಾಗೆ ಕಂಟಿನ್ಯೂ ಆಗ್ತಾಯಿದೆ ಅವ್ರ ಜೊತೆಗೆ, ಅವ್ರ ಫ್ಯಾಮಿಲಿ ಜೊತೆಗೆ. ಧ್ರುವ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಧ್ರುವ ಸರ್ಗೆ ಮೊನ್ನೆ ನನ್ನ ಮಗನ ಉಪನಯನಕ್ಕೂ ಬಂದಿದ್ದರು. ಒಂದು ಫ್ಯಾಮಿಲಿ ನಂಟು ಹಾಗೆ ಬೆಳ್ಕೊಂಡು ಹೋಗ್ತಾಯಿದೆ. ತುಂಬ ಖುಷಿಯಾದಂಥ ವಿಷಯ. ತುಂಬ ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಎರಡನೇದ್ದು ಏನಂದರೆ, ನನ್ನ ಬಿಗಿನಿಂಗ್ ಡೇಸಿಂದನೇ 2008 ನಾನು ಡೈರೆಕ್ಟರ್ ಆದೆ. ವಾರಸ್ದಾರ ಅಂತ ಸಿನಿಮಾ. ಅದರಲ್ಲಿ ನಾನು ಅಶ್ವಿನಿ ಗೌಡ ಮತ್ತು ಸಂದೀಪ್ ಅಂತ ಇಬ್ಬರನ್ನ ಹುಡುಗ ಮತ್ತು ಹುಡುಗಿರನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅಶ್ವಿನಿ ಗೌಡ ನಿಮಗೆಲ್ರಿಗೂ ಗೊತ್ತಿರುತ್ತೆ, ತುಂಬ ಸಿನಿಮಾಗಳು ಮಾಡಿದರು, ಸೀರಿಯಲ್ಗಳು ಮಾಡಿದರು, ತುಂಬ ಕೆಲಸಗಳನ್ನು ಇಂಡಸ್ಟ್ರಿಯಲ್ಲಿ ಮಾಡಿದ್ರು. ಒಂದು ಬಿಗಿನಿಂಗ್ ಡೇಸಿಂದ ಅಂದರೆ ನನಗೆ ಯಾವಾಗಲೂ ನನ್ನ ಫೀಲಿಂಗ್ ಏನು ಅಂತಂದರೆ, ನಾನು ಹೊಸಬ ಇದ್ದಾಗ ನನಗೆ ಇದೇ ಇಂಡಸ್ಟ್ರಿ ಅನ್ನ ಕೊಟ್ಟಿದೆ, ಹೆಸರು ಕೊಟ್ಟಿದೆ.
ಎಲ್ಲನೂ ಕೊಟ್ಟಿರಬೇಕಪ್ಪ ಅಂದರೆ ಈ ಇಂಡಸ್ಟ್ರಿಗೆ ಬರಬೇಕಂತ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದೇ ಯಾವಾಗಲೂ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ನಾನು ರಾಜಾಹುಲಿ ಮಾಡಿದಾಗ್ಲೂ ಅಷ್ಟೇ, ಯಶ್ ಅವ್ರನ್ನ ಬಿಟ್ಟರೆ ನೀವು ಪ್ರತಿಯೊಬ್ಬರು ಅಲ್ಲಿರುವಂಥ ವಸಿಷ್ಠ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಹರ್ಷ ಇರ್ಬೋದು, ಪ್ರತಿಯೊಬ್ಬರು ಅವತ್ತು ಎಲ್ರಿಗೂ ಮೊದಲನೇ ಸಿನಿಮಾನೇ ಆಗಿತ್ತು. ಈ ಥರ ಪ್ರತಿ ಸಿನಿಮಾದಲ್ಲೂ ಅದನ್ನು ಬಳಸ್ತಾನೇ ಬಂದಿದ್ದೀವಿ. ಅದೊಂದು ಖುಷಿ ಕೊಡುವಂಥ, ತುಂಬ ಖುಷಿ ಕೊಡುವಂಥ ವಿಷಯ ಹೊಸಬ್ರ ಜೊತೆಗೆ ಮತ್ತು ಅವಕಾಶ ಸಿಗದೇ ಇರುವಂಥವ್ರಿಗೆ ಒಂದು ಅವಕಾಶ ಕೊಟ್ಟು ಅವ್ರ ಜೊತೆಗೆ ನಾವು ಕೆಲಸ ಮಾಡೋದು. ತುಂಬ ಜನ ಟ್ಯಾಲೆಂಟೆಡ್ ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಅವಕಾಶ ಸಿಕ್ಕರೆ ತುಂಬ ಚೆನ್ನಾಗಿ ಬಳಸ್ಕೋಬೋದು ಅನ್ನೋವಂಥವ್ರನ್ನ ಹುಡುಕಿ ಸಾಧ್ಯ ಆದಷ್ಟು ಅವ್ರನ್ನ ಸಿನಿಮಾಗೆ ಟ್ರೈನ್ ಮಾಡಿ ಅದನ್ನು ಇಂಡಸ್ಟ್ರಿ ಒಳಗಡೆ ಅವ್ರನ್ನ ಕರ್ಕೊಂಬರುವಂಥ ಪ್ರಯತ್ನ ಆ್ಯಸ್ ಅ ಆರ್ಟಿಸ್ಟ್ ಆಗಿಯೂ ತುಂಬ ಪ್ರಯತ್ನಗಳು ಆಗಿದೆ. ಅದ್ರ ಜೊತೆಗೆ ಡೈರೆಕ್ಟರ್ ಆಗಿ ಇವಾಗ ಜೆಂಟಲ್ಮೆನ್ ನಾನು ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಮಾಡಿದೆ. ಅದ್ರ ಮೂಲಕ ಜಡೇಶ್ ಬಂದರು. ಇವತ್ತು ಜಡೇಶ್ ಗುರು ಶಿಷ್ಯರು ಇರ್ಬೋದು, ಕಾಟೇರ ಕಥೆ ರೈಟರ್ ಆಗಿರ್ಬೋದು, ಇವಾಗ VK29 ಅಂತ ಒಂದು ವಿಜಯ್ ಅವ್ರ ಜೊತೆಗೆ ಸಿನಿಮಾ ಮಾಡ್ತಿರೋದು. ಅದ್ರ ಜೊತೆಗೆ ಬಂದಂಥ ಇವಾಗ ಪೆಂಟಗನ್ನಲ್ಲಿಂದ ಬಂದಂಥ ಸುಮಾರು ಜನ ಇವತ್ತು ಬಿಗ್ ಬಾಸಲ್ಲೂ ನೋಡಿರ್ಬೋದು. ಇವಾಗ ಶಿವಣ್ಣ ಅವ್ರ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಫೈರ್ ಫ್ಲೈ ಅಂತ. ಅವರೆಲ್ಲ ಪೆಂಟಗನ್ ಅಂದರೆ ಒಂದು ಸಿನಿಮಾ ಮೂಲಕ ಒಂದು ದೊಡ್ಡ ದಾರಿ ಓಪನ್ ಆಗ್ತಾ ಹೋಗುತ್ತೆ. ಅದರದ್ದು ಒಂದು ಮುಂದುವರೆದ ಭಾಗನೇ ರಾಮರಸ. ಇದರಲ್ಲಿ ಸಾಕಷ್ಟು ಜನ 15 ಜನ ಆ್ಯಕ್ಟರ್ಸ್ನ ಇದ್ರ ಮೂಲಕ ಮುಂದೆ ತರೋ ಪ್ರಯತ್ನ ನಡೀತಾ ಇದೆ. ಅವ್ರು ಎಲ್ಲರೂ ತುಂಬ ಟ್ರೈನ್ಡ್ ಆಗಿ ಬರ್ತಾರೆ, ಹಾಗೆ ಇಂಡಸ್ಟ್ರಿ ಒಳಗಡೆಗೆ ಬರೋದಿಲ್ಲ. ಆಲ್ರೆಡಿ ಟ್ರೈನ್ಡ್ ಆಗಿದ್ದಾರೆ. ಇನ್ನೂ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಮತ್ತು ಇನ್ನೊಂದು 15-20 ದಿನ ಅವ್ರನ್ನ ವರ್ಕ್ಶಾಪ್ ಮಾಡಿ ಅವರಿಗೆ ಈ ಸ್ಕ್ರಿಪ್ಟನ್ನ ಮನವರಿಕೆ ಮಾಡಿಕೊಟ್ಟು ಅದಾದಮೇಲೆ ಅವ್ರನ್ನ ತೆರೆ ಮೇಲೆ ತೊಗೊಂಬರ್ತೀವಿ. ವೆಲ್ ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬರ್ತಾರೆ ಡೆಫಿನೆಟಾಗಿ. ಅವ್ರಿಗೆಲ್ರಿಗೂ ನಿಮ್ಮ ಸಪೋರ್ಟು ಮುಂದುವರಿಲಿ. ನನ್ನ ಜೊತೆ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಾ ಇರೋದು ಮೊದಲು ಗಿರಿ ಸರ್ ಜೊತೆಗೆ ಸಾಕಷ್ಟು ಜರ್ನಿ ಇದೆ. ನಮ್ಮ ಜಿ ಅಕಾಡೆಮಿಯಲ್ಲಿ ಅವರು ಬಿಗಿನಿಂಗ್ ಡೇಸಿಂದನೇ ಅವ್ರು ನನ್ನ ಜೊತೆಗೆ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಸ್ಕ್ರಿಪ್ಟ್ಗಳು ಡಿಸ್ಕಷನ್ ಮಾಡ್ತಾ ಇದ್ವಿ. ನಂದೊಂದು 2 ಕಥೆನೇ ಅವರು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಟ್ರು. ಅದೊಂದು ಜರ್ನಿ ಅವ್ರ ಜೊತೆ ಕಂಟಿನ್ಯೂ ಆಗ್ತಾಯಿತ್ತು. ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ದೊಡ್ಡ ಚಾಲೆಂಜು ನಾನು ಕೊಟ್ಟಿದ್ದವ್ರಿಗೆ. ಸಾಮಾನ್ಯ ಚಾಲೆಂಜ್ ಕೊಟ್ಟಿಲ್ಲ, ತುಂಬ ದೊಡ್ಡ ಚಾಲೆಂಜ್ ಕೊಟ್ಟಿದ್ದೇನೆ ಅವ್ರಿಗೆ. ಯಾಕೆಂದರೆ 15 ಜನ ಹುಡುಗರನ್ನ ಬಳಸ್ಕೊಂಡು ಮತ್ತು ಅದ್ರ ಜೊತೆಗೆ ಒಬ್ಬ ಲೀಡ್ ಆ್ಯಕ್ಟರ್ನ ಬಳಸ್ಕೊಂಡು ಸ್ಕ್ರಿಪ್ಟ್ ಮಾಡಬೇಕು. ಸ್ಕ್ರಿಪ್ಟಿಗೆ ಇದು ಚಾಲೆಂಜು. ಒಂದು ಸ್ಕ್ರಿಪ್ಟ್ ತೊಗೊಂಬಂದು ಆ ಸ್ಕ್ರಿಪ್ಟಿಗೆ ಸಿನಿಮಾ ಮಾಡಿರೋದಲ್ಲ ಇದು. ಈ ಥರದ್ದು ಚಾಲೆಂಜಸ್ ಇದೆ. ಈ ಥರದ್ದೇ ಬೇಕು ನನಗೆ, ಹುಡುಗರು ಹಿಂಗೆ ಇರಬೇಕು, ಇದಕ್ಕೆ ಹಿಂಗೆ ಸರ್ ಪ್ಲ್ಯಾನ್ ಮಾಡೋಣ ಅಂತ ಅಂದಾಗ ಒಂದು ಡಿಸ್ಕಷನ್ ಆಗಿ ಕಥೆಯಾಗಿ ಆ ಒಂದು ಕಥೆ ಇವಾಗ ಸಿನಿಮಾ ಆಗ್ತಾಯಿದೆ. ಗಿರಿ ಸರ್ ಬಗ್ಗೆ ತುಂಬ ನನಗೆ ಹೆಮ್ಮೆ ಪಡುವಂಥ ಒಂದು ವಿಷಯ ಏನು ಅಂತಂದರೆ, ಅವರು ನಮ್ಮ ಜೊತೆ ಜರ್ನಿ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆ ಪಡೋದ್ರು. ಒಂದು 3 ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ ಇಲ್ಲಿವರೆಗೂ. ತುಂಬ ಕಲ್ಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಕನ್ನಡಿಗ ಇರ್ಬೋದು, ಅಮರಾವತಿ ಇರ್ಬೋದು, ಈ ಥರದ ಕಲ್ಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ನಾನು ಪ್ರತಿ ಸತಿ ಹೇಳ್ತೀನಿ, ಕನ್ನಡದಲ್ಲಿ ಮಾತ್ರ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಮಾತ್ರ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಇರೋದು ಮತ್ತು ಒಂದು ಆರ್ಟ್ ಸಿನಿಮಾ ಅಂತ ಇರೋದು. ಇದು ಕನ್ನಡದಲ್ಲಿ ಮಾತ್ರನೇ ಈ ಥರ ನಾವು ಥಿಯೇಟ್ರಿಗೆ ಅವಾರ್ಡ್ ಸಿಗುವಂಥ ಸಿನಿಮಾಗಳು ಒಂದು ಭಾಗ ಆದರೆ, ಕಮರ್ಷಿಯಲ್ ಸಿನಿಮಾ ಗೆಲ್ಲುವಂಥ ಒಂದು ಭಾಗ ಕನ್ನಡದಲ್ಲಿ ಮಾತ್ರ. ಇತ್ತೀಚಿನ ಒಂದು 20 ವರ್ಷದ ಬೆಳವಣಿಗೆಯಲ್ಲಿ ಈ ಥರದ್ದೊಂದು ಮಾರ್ಪಾಡ. ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿ, ನೀವು ತಮಿಳ್ ಲ್ಯಾಂಗ್ವೇಜಲ್ಲಿ ನೋಡಿ, ವೆಟ್ರಿಮಾರನ್ ಅಂತ ಡೈರೆಕ್ಟ್ರು, ಅದು ನ್ಯಾಷನಲ್ ಅವಾರ್ಡು ಸಿಗುತ್ತೆ, ಹೈಯೆಸ್ಟ್ ಕಲೆಕ್ಷನೂ ಆಗಿರುತ್ತೆ. ನೀವು ಅವ್ರ ಸಿನಿಮಾಗಳನ್ನ ನೋಡಿರ್ಬೋದು, ಹಾಡುಗಳನ್ನು ನೋಡಿರ್ಬೋದು. ಈ ಥರದ ಸಿನಿಮಾಗಳನ್ನ ನೀವು ನೋಡಿದರೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ, ಅದರ ಜೊತೆಗೆ ಕಮರ್ಷಿಯಲು ಬಿಗ್ಗೆಸ್ಟ್ ಹಿಟ್ ಆಗಿರುತ್ತೆ. ಈ ಥರದ್ದು ಕನ್ನಡದಲ್ಲಿ ಡೈರೆಕ್ಟರ್ಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ. ನಾಗಾಭರಣ ಸರ್ನ ತುಂಬ ನಾನು ರೆಫರೆನ್ಸ್ ಆಗಿ ತೊಗೊಳ್ತೀನಿ. ಯಾಕೆಂದರೆ ಅವ್ರು ಮಾಡಿರುವಂಥ ನಾಗಮಂಡಲ ಇರ್ಬೋದು, ನ್ಯಾಷನಲ್ ಅವಾರ್ಡು, ಅದಕ್ಕೆ ದೊಡ್ಡ ಕಮರ್ಷಿಯಲ್ ಸಕ್ಸಸ್ ಸಿಕ್ಕಿರುವಂಥದ್ದು. ಮೈಸೂರು ಮಲ್ಲಿಗೆ ಇರ್ಬೋದು. ಈ ಥರ ಸಾಕಷ್ಟು ಸಿನಿಮಾಗಳು ಕಮರ್ಷಿಯಲ್ ಆಗು ಗೆದ್ದು ಅದ್ರ ಜೊತೆಗೆ ದುಡ್ಡು ತುಂಬ ಮಾಡಿರುವಂಥ ಸಿನಿಮಾ. ಆ ಥರದ್ದು ಒಂದು ಪ್ರಯತ್ನ ಈ ಸಿನಿಮಾದಲ್ಲೂ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಗಿರಿ ಸರ್ ಜೊತೆಗೆ ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ. ತುಂಬ ವೆಲ್ ಮೇಡ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಗಿರಿ ಸರ್. ಅದ್ರ ಜೊತೆಗೆ ನಾನು ಕಮರ್ಷಿಯಲಾಗಿ ತುಂಬ ಚೆನ್ನಾಗಿ ಥಿಂಕ್ ಮಾಡಿ ಒಂದು ಸಿನಿಮಾನ ಹೆಂಗೆಲ್ಲ ಪ್ರಮೋಟ್ ಮಾಡಬೇಕು ಅಂತ ಒಂದು ಟೀಮ್ ಜೊತೆಗೆ ಸೇರಿಕೊಂಡು ಮಾಡ್ತಾಯಿದ್ದೀನಿ. ಅದರಿಂದ ಗಿರಿ ಸರ್ ತುಂಬ ದೊಡ್ಡ ಸ್ಟ್ರೆಂತು ಈ ಸಿನಿಮಾಗೆ. ಮತ್ತು ನಮ್ಮ ಪ್ರೊಡಕ್ಷನಲ್ಲಿ ನೀವು ಜೆಂಟ್ಲ್ಮೆನ್ ನೋಡಿರ್ಬೋದು, ಪೆಂಟಗನ್ ನೋಡಿರ್ಬೋದು, ಒಂದು ಹೊಸ ಥರದ್ದು ಸಿನಿಮಾಗಳನ್ನು ಮಾಡೋಕ್ಕೆ ಹೊರಟಿದ್ವಿ. ಒಂದು ಒಳ್ಳೆ ಕಮರ್ಷಿಯಲ್ ಜೊತೆಗೆ ಥಾಟ್ ಇರುವ ಸಿನಿಮಾಗಳನ್ನ ಮಾಡೋಕ್ಕೆ ಹೊರಟಿದ್ವಿ. ಅದರಿಂದ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಅಂತೂ ಡೆಫಿನೆಟಾಗಿ ನಮ್ಮ ಬ್ಯಾನರಲ್ಲಿ ಮಾಡೇ ಮಾಡ್ತೀವಿ. ಅದಕ್ಕೆ ಉದಾಹರಣೆಯಾಗಿ ಇವಾಗ ನೀವು ಈ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ನೋಡಿದ್ದೀವಿ. 3D ಮೋಷನ್ ಪೋಸ್ಟ್ರು ತುಂಬ ಒಂದು 15-20 ದಿನ
ಇದ್ರ ಮೇಲೆ ಸಾಕಷ್ಟು ವರ್ಕ್ ಮಾಡಿ ಆ್ಯನಿಮಂತ್ರ ಅಂತ ದೀಪಕ್ ಅವರು ಈ ಹಿಂದೆ ನನ್ನ ಯಾರು ಸಂಹಾರಗೂ ಅವರೇ ಮಾಡಿದರು, ಅದಾದಮೇಲೆ ಪೆಂಟಗನ್ಗೂ ಅವರೇ ಮಾಡಿದರು. ಈ ಥರದ ಸಾಕಷ್ಟು 3D ಹೊಸ ಥರದ ಟೆಕ್ನಾಲಜಿಗಳು ಬಂದಾಗ ಅದನ್ನು ಬಳಸ್ಕೊಂಡು ಒಂದು ಪೋಸ್ಟರ್ನ ಹೊಸದಾಗಿ ಏನಾದರೂ ತೋರ್ಸೋಕ್ಕೆ ಪಾಸಿಬಲ್ ಇದೆಯಾ ಅಂತ ಅದನ್ನು ಪ್ರಯತ್ನ ಇಲ್ಲಿ ಮಾಡಿದ್ದೀವಿ. ನಮ್ಮ ಭರತ್ ಬೀಜೆ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಜರ್ನಿ ಮಾಡ್ತಾಯಿದ್ದೀನಿ. ಒಂದು 2 ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ. ತುಂಬ ಒಳ್ಳೆ ಕಮರ್ಷಿಯಲ್ ಸಾಂಗ್ಗಳು ಡೆಫಿನೆಟಾಗಿ ಇದರಲ್ಲಿ ಇದ್ದೇ ಇರುತ್ತೆ. ಪುನೀತ್ ಆರ್ಯ ಇದರಲ್ಲಿ ಒಂದು ಸಾಂಗ್ಗೆ ಬರೆದಿದ್ದಾರೆ ಮತ್ತು ಇದರಲ್ಲಿ ಬರುವಂಥ ಒಂದು ಸಣ್ಣ ತುಣುಕನ್ನ ಜಾನಪದ ಫೋಕ್ನ ಪುನೀತ್ ಬರೆದಿದ್ದಾರೆ. ಒಂದು ಒಳ್ಳೆ ಟೀಮ್ನ ಜೊತೆ ಸೇರಿಕೊಂಡು ಮತ್ತು ಹೊಸಬ್ರ ಜೊತೆಗೆ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟು ಇರಲಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮದರ್ ಬಂದಿದ್ದಾರೆ ಇವತ್ತು, ಅವ್ರ ಆಶೀರ್ವಾದ ಇದೆ. ಇದೇ ಹೇಳಬೇಕದು. ನಮ್ಮಮ್ಮ ತುಂಬ ಕಡಿಮೆ ಬರೋದು, ಅಪರೂಪಕ್ಕೆ ಬಂದಿದ್ದಾರೆ. ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಿದೆ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಬಂದಿರುವಂಥ ಎಲ್ಲ ಗಣ್ಯರಿಗೂ, ಧ್ರುವ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಾನು ಇವಾಗ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗೆ ಸಾಂಗ್ಸ್ಗಳು ಬರೆದು ಚೆನ್ನಾಗಿ ಹಿಟ್ಟಾಗಿರೋ ಸಾಂಗ್ಸ್ಗಳೆಲ್ಲ ಅಟ್ ಪ್ರೆಸೆಂಟಲ್ಲಿದ್ದೀನಿ. ಬಟ್ ಈಗ ನೀವೆಲ್ಲ ಹೇಗೆ ಹೊಸಬ್ರಾಗಿದ್ರೋ ಅದೇ ಒಂದು ಸ್ಟೇಜಲ್ಲಿ ನಾನು ಹೊಸಬ್ನಾಗೆ ಎಂಟ್ರಿ ಕೊಟ್ಟಿದ್ದೆ ಇಂಡಸ್ಟ್ರಿಗೆ. ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟು ನನಗೆ ಇಷ್ಟು ಸಾಂಗ್ಗಳು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಗುರು ಸರೇ. ಫಸ್ಟ್ ಆಫ್ ಆಲ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಫಸ್ಟ್ ಸಾಂಗ್ ಬರೆದಿದ್ದು ರುದ್ರತಾಂಡವ ಸಿನಿಮಾದಲ್ಲಿ ಚಿರು ಸರ್ ಆ್ಯಕ್ಟ್ ಮಾಡಿರುವಂಥ ಅಪ್ಪು ಸರ್ ಆಡಿದರು, ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಅಂತ. ಆ ಸಾಂಗು ತುಂಬ ದೊಡ್ಡಿಟ್ಟಾಗ್ತು. ಅದಾದ ನಂತರ ತುಂಬ ಸಿನಿಮಾಗೆ ವರ್ಕ್ ಮಾಡಿದೆ. ಮೊನ್ನೆ ಗುರು ಶಿಷ್ಯರು ಸಿನಿಮಾದಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗು, ಅದು ತುಂಬ ಹಿಟ್ಟಾಗ್ತು. ಕಾಟೇರ ಸಿನಿಮಾದಲ್ಲಿ ಮಾಡಿದೆ, ಅದರಲ್ಲೂ ಹಿಟ್ಟಾಗ್ತು. ಈ ಸಕ್ಸಸ್ಗೆಲ್ಲ ನನಗೆ ಬುನಾದಿ ಹಾಕ್ಕೊಟ್ಟಿದ್ದು ಗುರು ಸರು. ಹಾಗಾಗಿ ಅವಕಾಶ ಸಿಕ್ಕಿದ್ರೆ ಮಾತ್ರ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆ ಥರ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಂದು RR ಸಿನಿಮಾ ಜಾನರಲ್ಲೇ ಒಂದು ಕಲ್ಟ್ ಸಿನಿಮಾ ಆಗುತ್ತೆ. ಗಿರಿ ಸರ್ ಬಂದು ಕಂಟೆಂಟ್ ಇರೋವಂಥ ಡೈರೆಕ್ಟ್ರು, ಗುರು ಸರ್ ಕಮರ್ಷಿಯಲ್ ಪ್ರೊಡ್ಯೂಸರು. ಇಬ್ಬರದು ಕಾಂಬಿನೇಷನಿಂದ ಎರಡು ಮಿಕ್ಸ್ ಆಗಿರುವಂಥ ಇಂಡಸ್ಟ್ರಿಗೆ ಒಂದು ಸಕ್ಸಸ್ಫುಲ್ ಸಿನಿಮಾ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಗುರು ಸರ್ ಏನು ನನಗೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿರೋದು ಇದುವರೆಗೂ ಉಳಿಸ್ಕೊಂಡಿದ್ದೀನಿ, ಮುಂದೆನೂ ಕೂಡ ಉಳಿಸ್ಕೊತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.